ಗ್ಯಾರಂಟಿ ಯೋಜನೆ ಮತ್ತು ಮೋದಿ ಅವರ ಗ್ಯಾರಂಟಿ ಯೋಜನೆ ನೀವು ನೆಚ್ಕೊಂಡಿದ್ದೀರಾ ಈ ಬಾರಿ. ಮತ್ತೆ ಇಂಡಿಯಾ ಅಲಯನ್ಸ್ ಏನು ಅಧಿಕಾರಕ್ಕೆ ಬರುತ್ತೆ ಅಂತ ಸರ್ವೆ ಹೇಳ್ತಿದೆ, ಅದನ್ನ ತಾವೇನು ಯಾವ ತರ ನೀವು ಸಮರ್ಥನೆ ಮಾಡ್ಕೊಳ್ಳಿ? ಇನ್ನೊಂದ್ಸತಿ ನೀವು ಪ್ರಶ್ನೆ ಕೇಳಿ ಸರ್. ಇಂಡಿಯಾ ಪ್ರಶ್ನೆ ಕೇಳ್ತಾರೆ, ಒದ್ದು ಹೇಳಿ. ಅನೇಕ ಸರ್ವೆಗಳು ಈಗ ಇಂಡಿಯಾ ಅಲಯನ್ಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಳೆದ ಬಾರಿ ಇದೇ ರೀತಿ ಸರ್ವೆ ಆಗಿತ್ತು, ಆದ್ರೆ ಅದು ರಾಜ್ಯದಲ್ಲಿ ಉಲ್ಟಾ ಆಗಿತ್ತು. ಆದ್ರೆ ಈ ಬಾರಿನೂ ಸಹ ಇಂಡಿಯಾ ಅಲಯನ್ಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಸರ್ವೆ ಹೇಳ್ತಿದೆ, ಕಾಂಗ್ರೆಸ್ಗೆ ಅಧಿಕಾರ ಸಿಗಲ್ಲ ಅಂತ. ನಿಜಾನೇ ಸರ್ ಅದು? ನಿಮ್ ಸರ್ವೆಗಳು ಏನ್ ಹೇಳ್ತಿದೆ ಸರ್? ನೋಡಪ್ಪ, ನಾನು ಸರ್ವೆ ಬಗ್ಗೆ ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ I don't believe in surveys, personally. Again, the survey sample size is not so what I look at. ನಾ ಸರ್ವೆ ಮಾಡಿಸಿದ್ರೆ ಮಿನಿಮಮ್ ಒಂದೊಂದು ಕ್ಷೇತ್ರದಲ್ಲಿ 50,000 ಸ್ಯಾಂಪಲ್ ಸೈಜ್ ಇರ್ತದೆ. ಅದ್ರ ಮೇಲೆ ನಾನು ಲೆಕ್ಕ ಹಾಕ್ತೀನಿ. ಈಗ ಬೇರೆ ಸರ್ವೆಗಳೆಲ್ಲ 4,000, 5,000 ಸ್ಯಾಂಪಲ್ ಸೈಜ್ ಇರ್ತಾರೆ. ಅದರಿಂದ ಮಾಡಕ್ಕೆ ಹೋದ್ರೆ ಊರಿಗೆ ಹೋಗ್ತಾರೆ, ಊರಿಗೆ ಹೋಗಿ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿತಾರೆ, ಅಂಗಡಿಗಳ ಹತ್ರ ಕೇಳ್ಕೊತಾರೆ, 4 ಜನ ಕೇಳ್ಕೊತಾರೆ, ಮಾತಾಡ್ತಾರ. ಊರು ಅಂತಂದ್ರೆ ಊರ್ನ ಮೂಲೆನೂ ಇರ್ತದೆ, ಜನಾಂಗನೂ ಇರ್ತಾರೆ. ನಾವೆಲ್ಲ ಹಿಂದೆ ಎಲ್ಲ ಸರ್ವೆ ಮಾಡಿಸ್ಬೇಕು. ನಾನು ವೈಯಕ್ತಿಕವಾಗಿ ಸರ್ವೆ ಮಾಡಿಸಿದಾಗ ವಿ ಲುಕ್ ಅಟ್ ಎ ಸ್ಯಾಂಪಲ್ ಸೈಜ್ ಫ್ರಮ್ 50,000 to 1 lakh ಎಲ್ಲ ಕೂಡ ನಾನು ಮಾಡಿಸಿದ್ದೀನಿ. ನನ್ನ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಲಿ ನಾನು ಮಾಡಿಸಿ ನೋಡಿದ್ದೀನಿ. ಹಂಗೆ ನನಗೆ ಆ ಸರ್ವೆ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಸರ್ವೆ ಏನಾರಾಗ್ಲಿ, ನನ್ನ ಕಾನ್ಫಿಡೆನ್ಸು, ನನ್ನ ಕಣ್ಣು, ನನ್ನ ಕಿವಿ ಏನ್ ನಾನು ನೋಡ್ತಾ ಇದ್ದೀನಿ, ನನ್ನ ಜನ ಏನ್ ನಾನು ನೋಡ್ತಾ ಇದ್ದೀನಿ, ಆ ಜನರಲ್ಲಿ NDA will not come to power, India will come to power.